ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿಯಿಂದ ಪ್ರೀತಿ ಸಿಗದೇ ಇದ್ದಾಗ, ಕೆಲವರು ಪ್ರೀತಿ ಸಿಗದೇ ಇದ್ದಾಗ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ಬಿಡ್ತಾರೆ. ಆ ತಪ್ಪುಗಳನ್ನ ಮಾಡಿ ಅದನ್ನ ಜೀವನ ಪರ್ಯಂತ ಶಿಕ್ಷೆನ ಅನುಭವಿಸ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಯಾವ ತಪ್ಪುಗಳನ್ನ ಮಾಡಬಾರ್ದು ನಿಮ್ಮ ಸಂಗಾತಿಯಿಂದ ಪ್ರೀತಿ ಸಿಗದೇ ಇದ್ದಾಗ. ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಅದ್ರ 4 ಟಿಪ್ಸ್ ನ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಅನ್ಸಿಕೆನ ಕಮೆಂಟ್ ಮಾಡಿದ್ಮೇಲೆ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ. ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಅಂಡ್ ಮೋಟಿವೇಶನಲ್ ವಿಡಿಯೋ ಅಂತ ಹೇಳ್ಬೋದು. ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ಬೇರೆಯವರ ಪ್ರೀತಿನ ಬಯಸ್ಬೇಡಿ. ನಾನು ಹೇಳೋದೇನಂತ ಹೇಳಿದ್ರೆ, ಈಗ ನಿಮ್ಮ ವೈಫ್ ಆರ್ ಹಸ್ಬೆಂಡ್ ಅವ್ರು ನಿಮ್ಗೆ ಪ್ರೀತಿ ಮಾಡ್ತಿಲ್ಲ, ಕೇರ್ ಮಾಡ್ತಿಲ್ಲ, ನಿಮ್ಗೆ ಕಾಳಜಿ ತೋರಿಸಿದಾಗ ಸಹಜವಾಗಿ ನಮಗೂ ಯಾರೋ ಒಬ್ರು ಆಶ್ರಯ ಆಗ್ಬೇಕು, ನಮಗೂ ಯಾರೋ ಒಬ್ರು ಪ್ರೀತಿ ತೋರಿಸ್ಬೇಕು ಅನ್ನೋ ಸಹಜ ಭಾವನೆಗಳು ಬರೋದೆ ನಮ್ಮಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನೀವು ಅನ್ಯರ ಪ್ರೀತಿಯನ್ನ ಬಯಸಿದಾಗ, ಅಂದ್ರೆ ಥರ್ಡ್ ಪರ್ಸನ್, ಮೂರನೇ ವ್ಯಕ್ತಿಯ ಪ್ರೀತಿಯನ್ನ ಬಯಸಿದಾಗ ಅಲ್ಲಿ ನಿಮ್ಗೆ ಸಾಧ್ಯತೆಗಳು ಜಾಸ್ತಿ ಮೋಸ ಆಗುವಂತ ಸಾಧ್ಯತೆಗಳಿರುತ್ತೆ. ಅಂಡ್ ನಿಮ್ಗೆ ನಿಮ್ಮ ಲೈಫ್ ಹಾಳಾಗುವಂತ ಸಾಧ್ಯತೆಗಳು ಇರುತ್ತೆ. ಅಂಡ್ ಕೊನೆವರೆಗೂ ಅವ್ರು ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ. ಇಲ್ಲಿ ನಿಮ್ಗೆ ಒಂದು ರೈಟ್ ಇರುತ್ತೆ, ಕಾನೂನಾತ್ಮಕವಾಗಿರ್ಬೋದು ಅಂಡ್ ಆತ್ಮಸಾಕ್ಷಿ ವಿಚಾರವಾಗಿನೂ ಕೂಡ ನಾನು ಮಾತಾಡ್ತಾ ಇದ್ದೀನಿ, ರೈಟ್ಸ್ ಇರುತ್ತೆ. ಆದ್ರೆ ಯಾವಾಗ ನೀವು ಹಸ್ಬೆಂಡ್ ಅಂಡ್ ವೈಫ್ ಈ ಒಂದು ಪ್ರೀತಿನಲ್ಲಿದ್ದಾಗ, ಬಟ್ ಅನ್ಯರ ಪ್ರೀತಿ ಬಯಸಿದಾಗ ಯಾವ್ದು ರೈಟ್ಸ್ ಇರಲ್ಲ, ನಿಮ್ಗೆ ಆತ್ಮಸಾಕ್ಷಿನೂ ಒಪ್ತಾ ಇರಲ್ಲ, ಸಮಾಜ ಒಪ್ಪಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಟ್ಟಿಗೆ ಶಾಶ್ವತವಾಗಿ ಬರಲ್ಲ. ಸೊ ಅಂದ್ಮೇಲೆ ಅಂತ ಪ್ರೀತಿನ ಯಾವುದೇ ಕಾರಣಕ್ಕೂ ಬಯಸಿ ತಪ್ಪು ಮಾಡಬೇಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಬೇರೆಯವರು ನಿಮ್ಮನ್ನ ಪ್ರೀತಿ ಮಾಡ್ಲಿಕ್ಕೆ ಬಂದ್ರೆ ಆ ಪ್ರೀತಿನೂ ಕೂಡ ಒಪ್ಕೊಳಕ್ ಹೋಗ್ಬೇಡಿ. ಸೇಮ್ ಆಸ್ ಇಟ್ ಈಸ್, ನೀವು ಪ್ರೀತಿ ಮಾಡೋದೇನೋ ಅಥವಾ ಅವ್ರು ನಿಮ್ಮನ್ನ ಪ್ರೀತಿ ಮಾಡೋದೇನು, ಸೊ ಅದು ಎಲ್ಲಿ ತನಕ ಬರೋಕ್ ಸಾಧ್ಯ. ಸೊ ಬಂದ್ರೂ ಅದು ಲೀಗಲ್ ಆಗಿ ನಡೀತಾ ಇಲ್ಲ ಅಂದ್ಮೇಲೆ, ಸೊ ಯು ಹ್ಯಾವ್ ಟು ಥಿಂಕ್ ಯುವರ್ ಸೆಲ್ಫ್. ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಜೊತೆಗಿರೋ ಹಸ್ಬೆಂಡ್ ಆರ್ ವೈಫ್ ಇವರೇ ನಮ್ ಜೊತೆಗೆ ಸಹಕಾರ ಕೊಡ್ತಾ ಇಲ್ಲ ಅಂದಾಗ, ಹೊರಗಡೆ ಪರ್ಸನ್ ಎಲ್ಲಿ ತನಕ ಸಹಕಾರ ಕೊಡ್ತಾರೆ, ಕೊಟ್ರುವೆ ಉಳಿತಾರ, ಅಥವಾ ನಾವೇನ್ ಯೋಚನೆ ಮಾಡ್ತಿದೀವಿ ಆ ಪ್ರಕಾರವಾಗಿ ನಿಂತ್ಕೊಳ್ತಾರ ಆಗತ್ತೆ. ಸೊ ಇದೆಲ್ಲಾನು ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ರೈಟ್, ದಿಸ್ ಇಸ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಬಗ್ಗೆ ಯೋಚನೆ ಮಾಡೋಣ. ನಿಮ್ಮಲ್ಲಿ ಪ್ರೀತಿ ಹುಡುಕಕ್ಕೆ ಶುರು ಮಾಡಿ. ಎಷ್ಟೋ ಜನ ಏನ್ ಮಾಡ್ತಾರೆ, ಪ್ರೀತಿನ ಬೇರೆಯವ್ರಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ಧೈರ್ಯನ ಬೇರೆಯವ್ರಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ನೆಮ್ಮದಿ, ಒಂದು ಆಶ್ರಯ ಇದೆಲ್ಲಾನು ಕೂಡ ಬೇರೆ ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಬಟ್ ಆ ತಪ್ಪು ಕೆಲಸ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾರ ಹತ್ರ ನೀವು ಒಂದು ಪ್ರೀತಿ ಆಗ್ಲಿ ಅಥವಾ ಧೈರ್ಯ ಆಗ್ಲಿ ಹುಡುಕಿದ್ರೆ ಎಲ್ಲಿ ತನಕ ಇರೋಕ್ ಸಾಧ್ಯ? ಯಾವಾಗ ನಾವು ಪ್ರೀತಿ ಮಾಡೋದನ್ನ ಕಲಿತೀವಿ, ಯಾವಾಗ ನಮ್ಮನ್ನ ನಮ್ಮೊಳಗಡೆ ನಾವು ಕಂಡ್ಕೊಳಕ್ ಶುರು ಮಾಡ್ತೀವಿ, ಅವಾಗ ನಮ್ಗೆ ಯಾರಿಲ್ದೇ ಇರ್ಲಿ ಈ ಬದುಕಿನ ಮಹತ್ವಗಳನ್ನ ಅರ್ಥ ಮಾಡ್ಕೊಂಡಾಗ ಬದುಕು ನಮಗೆ ಸುಲಭ ಅನ್ಸುತ್ತೆ. ಯಾರ ಪ್ರೀತಿ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಯಾರ ಧೈರ್ಯನೂ ಬೇಕಾಗಿಲ್ಲ ಅಂತ ಶುರು ಆಗುತ್ತೆ. ಬಿಕಾಸ್ ನಾವು ಕಂಡುಕೊಂಡಾಗ ಇದು ಆಗ್ಲಿಕ್ಕೆ ಸಾಧ್ಯ. ರೈಟ್, ಎಷ್ಟೋ ಜನ ಇದು ಕಂಡ್ಕೊಳಕ್ ಆಗ್ದಿರ ಏನ್ ಮಾಡ್ತಾರೆ, ನೀವ್ ಹೇಳೋದಿಲ್ಲ ಸುಳ್ಳಿದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಸ್ವಾಮೀಜಿಗಳಾಗಿದ್ದಾರೆ, ಎಷ್ಟೋ ಜನ ಇನ್ನೇನೋ ಆಗಿದ್ದಾರೆ. ಕಾರಣ ಏನು? ಅವ್ರ ಬದುಕಿನ ಸತ್ಯಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರಿಗೊಂದು ಕ್ಲಾರಿಟಿಗಳು ಸಿಕ್ಕ ಹೋಗಿದೆ. ಸೊ ಅಂದ್ಮೇಲೆ ಯಾರು ಇರ್ದೇ ಇರ್ಲಿ, ಬದುಕಿನ ನಿಯಮ ಏನು, ಸೃಷ್ಟಿಯ ನಿಯಮ ಏನು, ಭಗವಂತನ ನಿಯಮ ಏನು, ಇದನ್ನ ಅರ್ಥ ಮಾಡ್ಕೊಂಡಾಗ ಏನಾಗತ್ತೆ ಹೇಳಿ ನೋಡೋಣ. ಯಾರು ಪ್ರೀತಿ ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರು ಓಕೆ. ಯಾಕಂದ್ರೆ ಅವ್ರು ಬದುಕನ್ನ ಅರ್ಥ ಮಾಡ್ಕೊಳ್ತಾರೆ. ಯಾವ ಪ್ರೀತಿ ನಿಂತಿಲ್ಲ ಇಲ್ಲಿ, ಯಾವ ಜನ ನಿಂತಿಲ್ಲ ಇಲ್ಲಿ, ಯಾವ ರಿಲೇಶನ್ಶಿಪ್ ನಿಂತಿಲ್ಲ ಇಲ್ಲಿ, ಹೊರಗಡೆ ಬರುವಂತದ್ದು ಯಾವ್ದು ಶಾಶ್ವತ ಅಲ್ಲ ಅಂತ ಗೊತ್ತಾದ್ಮೇಲೆ, ಸೊ ಡೆಫಿನೆಟ್ಲಿ ಏನಾಗುತ್ತೆ, ಒಂದು ರಿಯಲೈಸೇಷನ್ ಬರುತ್ತೆ. ಅವಾಗ ನಾವು ಪ್ರೀತಿ ಮಾಡ್ಬೇಕು ಅನ್ನೋದು, ಅಂದ್ರೆ ನಾವಿರೋವರೆಗೂ ನಾವು ಪ್ರೀತಿ ಮಾಡ್ಕೋಬೇಕು ಅನ್ನೋದು ಒಂದು ಮೈಂಡಿಗೆ ಬರುತ್ತೆ. ಸೊ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರನ್ನ ಸರಿಪಡಿಸೋಕ್ ಟ್ರೈ ಮಾಡಿ. ಸಪೋಸ್ ಸಂಗಾತಿ ಲೈಕ್ ಒಂದ್ ಮದ್ವೆ ಅಂತ ಆಗಿದೆ ಅಂದ್ಮೇಲೆ ಸರಿಪಡಿಸೋಕ್ ಟ್ರೈ ಮಾಡಿ. ಸೊ ನಿಮ್ ಪಾಡಿಗೆ ನೀವು ಸುಮ್ನೆ ಇದ್ಬಿಡ್ಬೇಡಿ. ಬಿಕಾಸ್ ಒಂದು ಪ್ರಯತ್ನ ಮಾಡಿ. ಈಗ 5 ಬೆರಳು ಸಮ ಇರಲ್ಲ, 5 ವ್ಯಕ್ತಿತ್ವಗಳು ಬೇರೆ ಬೇರೆ ಇರುತ್ತೆ, 5 ಮೆಂಟಾಲಿಟಿಗಳು ಬೇರೆ ಬೇರೆ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನೀವು ಅವ್ರನ್ನ ಬದಲಾವಣೆ ಮಾಡಕ್ ಟ್ರೈ ಮಾಡಿದ್ರೆ, ಕೊನೆ ಪಕ್ಷ ಅವ್ರು ಬದಲಾಗದಿದ್ರು ಪರವಾಗಿಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ಒಂದು ಖುಷಿ ಇರುತ್ತೆ, ನಿಮ್ಗೆ ಒಂದು ಖುಷಿ ಇರುತ್ತೆ. ಅಟ್ಲೀಸ್ಟ್ ಟ್ರೈ ಮಾಡಿದೆ ನಾನು, ಬಟ್ ಆಗಿಲ್ಲ, ಸುಮಾರು ಟ್ರೈ ಮಾಡಿದೆ ನಾನು, ಆಗಿಲ್ಲ ಅನ್ನೋದು ಇರುತ್ತೆ. ನೀವೇನು ಟ್ರೈ ಮಾಡಿದಿರ, ಯಾಕೆಂದ್ರೆ ನಾವು ಈಗ ನಿಮ್ಮಷ್ಟು ಬುದ್ಧಿವಂತರ ಅವ್ರು ಇಲ್ಲದೆ ಇರ್ಬೋದು ನಿಮ್ ಸಂಗಾತಿ. ರೈಟ್, ಹಂಗಿರ್ಬೇಕಾದ್ರೆ ಅರ್ಥ ಮಾಡ್ಸಿ, ತೀಡಿ ಸರಿಪಡ್ಸಕ್ ಟ್ರೈ ಮಾಡೋಣ. ಆಗ್ದಿರೋ ಕಾಲಕ್ಕೆ ಅವ್ರ ಹಂಗೆ ಇರ್ಲಿ, ನಾವು ನಮ್ಮ ಏನು ಒಬ್ಬಂಟಿ ತಂದಲ್ಲೇ ಖುಷಿ ಕಂಡ್ಕೊಂಡು ಅವ್ರೊಟ್ಟಿಗೆ ಅಡ್ಜಸ್ಟ್ ಮಾಡ್ಕೊಂಡು ಬದುಕೋದನ್ನ ಕಲ್ಯಾಣ ಅಂತ ಯಾರು ಮೋಹನ್ ಆಗ್ತಾರಲ್ಲ, ಅವರು ಕಷ್ಟ ಇರುತ್ತೆ ಲೈಫು. ಬಟ್ ಅನ್ಯರ ಪ್ರೀತಿ ಮಾಡಿ ಅಲ್ಲಿ ಮೋಸ ಹೋಗಿ ಆ ಕಣ್ಣೀರಿಗೆ ಒಳಗಾಗಲ್ಲ. ಇದೊಂದು ಕಷ್ಟ ಆದ್ರೂ ಇದ್ರಲ್ಲೇ ಖುಷಿ ಕಾಣ್ತಾ ಬದುಕನ್ನ ಲೀಡ್ ಮಾಡ್ತಾರೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ಮೇಲೆ ಯಾವ ಪಾಯಿಂಟ್ ನಿಮಗೆ ಕರೆಕ್ಟ್ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.